ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವಿವಾಗ ಎಕ್ಸಿಬಿಷನಲ್ಲಿ ಇದ್ದೀವಿ. ಮೈಸೂರು ಇದು ಎಂಟ್ರೆನ್ಸು ನೋಡ್ತಾ ಇರ್ಬೋದು. ಈ ಸತಿ ಎಕ್ಸಿಬಿಷನ್ ಮಾತ್ರ ಅಂದರೆ ತುಂಬ ಚೆನ್ನಾಗಿತ್ತು. ನಾನು ಈ ಥರ ಆಚೆ ಎಲ್ಲ ತಿರ್ಗೋದು ಯಾವಾಗ ಅಂತಂದರೆ ನನ್ನ ಹಸ್ಬೆಂಡ್ ಬಂದಾಗಲೇ ನಾವು ಈ ಥರ ಆಚೆ ಪ್ಲೇಸಸ್ ಎಲ್ಲ ತಿರ್ಗೋಕ್ಕಾಗೋದು. ನೋಡ್ತಾ ಇರ್ಬೋದು, ಎಕ್ಸಿಬಿಷನ್ ಎಂಟ್ರೆನ್ಸ್ ಇದು. ತುಂಬ ಲೈಟಿಂಗ್ಸ್ ಎಲ್ಲ ಇನ್ನೂ ಅದೇ ಥರ ಇತ್ತು. ಸೊ ಹಾಗೆ ನಡ್ಕೊಂಡು ವಾಕ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಹಾಗೆ ಮುಂದೆ ಬಂದರೆ ಮಿಡಲಲ್ಲಿ ನಮಗೆ ಒಂದು ವಾಟರ್ ಫೌಂಟ್ ಸಿಗುತ್ತೆ, ಇದೆ ಅದು. ಸೊ ಮೇನ್ ಎಕ್ಸಿಬಿಷನಲ್ಲಿ ಈ ಸತಿ ಹೈಲೈಟ್ ಆಗಿರೋದು ಅಂತಂದರೆ ಜೆಲ್ಲಿ ಫಿಶ್ ಥರ ಅಂಬ್ರೆಲಾದಲ್ಲಿ ಮಾಡಿದರು. ಅದಂತೂ ತುಂಬ ಚೆನ್ನಾಗಿತ್ತು. ಹಾಗೆ ನಿಂತ್ಕೊಂಡು ಒಂದೆರಡು ಫೋಟೋಸ್ ತಗೊಂಡು ಹಾಗೆ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದ್ರ ಮಧ್ಯದಲ್ಲಿ ನಮ್ಮ ವಸಿಷ್ಠನು ತುಂಬ ಇಷ್ಟಪಟ್ಟ. ಅವನು ಅದೇ ನೀರಲ್ಲಿ ನಿಂತ್ಕೊಂಡೆಲ್ಲ ಫೋಟೋಸ್ ತೆಗೆಸ್ಕೊತಾ ಇದ್ದ. ನನ್ನ ಹಸ್ಬೆಂಡು ನಿಂತ್ಕೋ ರೀಲ್ಸ್ ಮಾಡು ಅಂತ ಹೇಳ್ಬಿಟ್ಟು ಹಾಗೆ ಒಂದು ರೀಲ್ಸ್ ಮಾಡಿಸ್ತಾಯಿದ್ರು. ನಾನು ರೀಲ್ಸ್ ಮಾಡ್ತಾ ಇದ್ದೆ. ನೆಕ್ಸ್ಟ್ ನನ್ನ ಮಗ ಡೈನೋಸರಸ್ ಹತ್ರ ನಂಗೆ ಫೋಟೋ ಬೇಕು ಅಂದ. ಹಾಗೆ ಡೈನೋಸರಸ್ ಹತ್ರ ನಿಂತ್ಕೊಂಡು ಅವನಿಗೆ ಇಷ್ಟವಾಗಿದೆ ಅಂತ ಫೋಟೋಸ್ ಎಲ್ಲ ತಗೊಡ್ತಾ ಇದ್ದೋ. ನೆಕ್ಸ್ಟ್ ಅವನಿಗೆ ಮುಂದೆ ಆಟ ಆಡೋಂಥದ್ದೆಲ್ಲ ಇತ್ತು. ಇದು ಗೇಮ್ಸು ದೊಡ್ಡವ್ರು ಆಡೋ ಅಂಥದ್ದೆಲ್ಲ ಇತ್ತು. ತುಂಬ ಇದೇ ಥರ ವೆರೈಟೀಸ್ ಆಫ್ ಗೇಮ್ಸ್ಗಳೆಲ್ಲ ಇತ್ತು. ಇದು ತುಂಬ ಚೆನ್ನಾಗಿತ್ತು. ಬಟ್ ಹಾಗೆ ಮುಂದೆ ಹೋದರೆ ಇದೆಲ್ಲ ಬ್ರೇಕ್ ಡ್ಯಾನ್ಸು, ಕೊಲಂಬೋ ಶಿಪ್ಪು, ಜಾಯಿಂಟ್ ವೀಲ್ ಅಂತೂ ಸಕ್ಕತ್ತಾಗಿತ್ತು. 2 ಇತ್ತು ಜಾಯಿಂಟ್ ವೀಲ. ಇದೆಲ್ಲ ಫುಲ್ ಲೈಟಿಂಗ್ಸ್ ಎಲ್ಲ ಹಾಕಿ ತುಂಬ ಚೆನ್ನಾಗಿತ್ತು. ಕೊಲಂಬೋ ಶಿಪ್ ಅಂತೂ ತುಂಬ ದೊಡ್ಡ ಕೊಲಂಬೋ ಶಿಪ್ ನಾನು ನೋಡೇ ಇರಲಿಲ್ಲ, ಅಷ್ಟು ದೊಡ್ಡದು. ಮಕ್ಳಿಗೂ ಅಷ್ಟೇ ತುಂಬ ಚೆನ್ನಾಗಿರೋ ಗೇಮ್ಸ್ಗಳೆಲ್ಲ ಇತ್ತು, ನೋಡ್ತಾ ಇರ್ಬೋದು ನೀವು. ಮತ್ತು ಇನ್ನೊಂದು ತುಂಬ ಭಯ ಆಗ್ತಿದೆ ಅಂದರೆ ಇದೊಂದು ಗೇಮು ಟ್ವಿಸ್ಟರ್. ಸಕ್ಕತ್ತಾಗಿತ್ತು ಈ ಗೇಮ್ ಮಾತ್ರ. ನಾನು ಹೇಳಿದೆ ಮಿತ್ರನಿಗೆ ಬನ್ನಿ ಆಡೋಣ ಅಂತ. ಇದು ಒಂದು ಎಕ್ಸ್ಟ್ರಾ ಚೆನ್ನಾಗಿತ್ತು. ಇದು ಒಂದು ಗೇಮು ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ನನ್ನ ಮಗ ನಾನು ನೀರಲ್ಲಿ ಕೂಡ್ತೀನಿ ಅಂದ. ಸೊ ಹಂಗೆ ಅವನ್ನ ಕೂರಿಸಿ ವಾಟರ್ ಗೇಮಲ್ಲಿ ಆಟ ಆಡಿಸ್ತಾ ಇದ್ದೋ. ತುಂಬ ಎಂಜಾಯ್ ಮಾಡ್ದ ಅವನು. ಸೊ ಅವನಿಗೆ ಅವರಪ್ಪ ಬಂದ್ರೇ ಎಂಜಾಯ್ ಅಲ್ವಾ, ಯಾಕಂತಂದರೆ ಈ ಥರ ಪ್ಲೇಸಸ್ಗೆಲ್ಲ ಕರ್ಕೊಂಡು ಹೋಗ್ತಾ ಇರ್ತಾರೆ ಅಂತ. ಹಾಗೆ ಮುಂದೆ ಬಂದು ನಾವು ನೆಕ್ಸ್ಟು ಇಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಮಾಡಿರೋಂಥದ್ದಂತಿತ್ತು. ತುಂಬ ಇಷ್ಟ ಆಯಿತು. ಸೊ ಹಾಗೆ ಅದರೊಳಗಡೆ ನೋಡೋಣ ಅಂತೇಳಿ ಬಂದು. ಸೊ ಇಲ್ಲಿ ನೋಡಿದೆ ಒಳಗಡೆ. ಸೊ ಹಳೆಯ ಕಾಲದಲ್ಲಿ ಯಾವ ಥರ ಇಬ್ಬುಗ್ರಿ ಎಲ್ಲ ಮಾಡ್ತಾಯಿದ್ರು ಮತ್ತು ಮರ ಎಣಿಯೋದು ಅದೆಲ್ಲ ಇತ್ತು, ಚೆನ್ನಾಗಿತ್ತು. ಇದೇ ಥರ ತುಂಬ ಎಲ್ಲ ಇತ್ತು. ಪ್ರವಾಸೋದ್ಯಮ ಇಲಾಖೆ, ನಂದಿನಿದು ತುಂಬ ಎಲ್ಲ ಇತ್ತು. ಬಟ್ ನಾವು ಎಲ್ಲದಕ್ಕೂ ಹೋಗೋಕ್ಕಾಗಿಲ್ಲ. ನೆಕ್ಸ್ಟ್ ಅದಾದಮೇಲೆ ನಾವು ಹಾಗೆ ಫುಡ್ ಕೌಂಟ್ರಿಗೆ ಬಂದು. ಸೊ ಅಲ್ಲಿ ಹಪ್ಳ ಮತ್ತು ಬಜ್ಜಿ ಅದೆಲ್ಲ ತಿಂದ್ಕೊಂಡು ಸೊ ಹಾಗೆ ನೆಕ್ಸ್ಟ್ ಮುಂದೆ ಹೋಗ್ತಾ. ಸೊ ಇಲ್ಲಿಗೆ ನನ್ನ ವ್ಲಾಗ್ ಮುಗೀತು. ಥ್ಯಾಂಕ್ ಯು.